ಮೋದಿ ಸಂಪುಟ ಸೇರ್ತಾರ ಜಗದೀಶ್ ಶೆಟ್ಟರ್ ಅನ್ನುವಂತಹ ಪ್ರಶ್ನೆ ಇದೆ. ಸಚಿವ ಸ್ಥಾನದ ಬಗ್ಗೆ ಜಗದೀಶ್ ಶೆಟ್ಟರ್ ಏನಂತಾರೆ, ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಹೋಪ್ಸ್ ಏನು ಮತ್ತು ಅವರ ಪರವಾಗಿ ಬ್ಯಾಟಿಂಗ್ ಹೇಗಾಗ್ತಾ ಇದೆ, ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರೀಕ್ಷೆಗಳು ಇಲ್ಲ ಅಂತ ಅವ್ರು ಮಾತಾಡಬೇಕಾದ್ರೆ ಹೇಳ್ತಾರೆ. ಪ್ರತಿ ರಾಜಕಾರಣಿಗಳು ಹೀಗೆ ಹೇಳ್ತಾರೆ, ನಿರೀಕ್ಷೆ ಇಲ್ಲ ಅಂತ. ಈವರೆಗೂ ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ನಾನು ನಿಭಾಯಿಸಿದ್ದೀನಿ ಅಂತ ಹೇಳಿದ್ದಾರೆ. ಅಂದ್ರೆ ನನ್ನ ಕ್ಯಾಲಿಬರ್ ಇದೆ ಅನ್ನೋದನ್ನ ಅವ್ರು ನೆನಪು ಮಾಡ್ಕೊಡ್ತಾ ಇದ್ದಾರೆ. ಮುಂದೆಯೂ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಬಳಿಕ ಸತತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಈಗ ಪ್ರಮಾಣವಚನವನ್ನು ಸ್ವೀಕರಿಸ್ತಿದ್ದಾರೆ. ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಇಡೀ ದೇಶವೇ ಸಾಕ್ಷಿ ಆಗ್ತಾ ಇದೆ, ಎಲ್ಲರೂ ಕೂಡ ಇರುವಂಥದ್ದು. ಈಗ ನಮ್ಮ ಜೊತೆಗೆ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಮಾತಾಡೋಣ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ಬಂದಿದ್ದಾರೆ, ಸಂಸದರು ಕೂಡ ಆಗಿದ್ದಾರೆ. ಸರ್, ನಿಮಗೆ ಮೊದಲನೇದಾಗಿ ಅಭಿನಂದನೆಗಳು. ಈಗ ನೀವು ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಹೇಗೆ ಅನ್ನಿಸ್ತಿದೆ? ನೀವು ಈ ಹಿಂದೆನೂ 2 ಬಾರಿ ಕಾರ್ಯಕ್ರಮದಲ್ಲಿ ಬಂದಿದ್ರಿ, ಆದರೆ ಸಂಸದರಾಗಿರಲಿಲ್ಲ. ಈ ಬಾರಿ ಸಂಸದರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರಿ, ಎಷ್ಟು ವಿಶೇಷ ಈ ಕಾರ್ಯಕ್ರಮ? ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷ ಯಶಸ್ವಿ ಆಡಳಿತ ಮಾಡಿ ಪ್ರಧಾನಮಂತ್ರಿಯಾಗಿ ಒಂದು ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಅಪೇಕ್ಷೆ, ಇಡೀ ದೇಶದ 140 ಕೋಟಿ ಜನರ ಅಪೇಕ್ಷೆ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ NDAಗೆ ಕ್ಲಿಯರ್ ಮ್ಯಾಂಡೇಟ್ ಬಂದದ, ಕ್ಲಿಯರ್ ಮೆಜಾರಿಟಿ ಬಂದದ. ಮತ್ತು ನಿನ್ನೆ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ದಲ್ಲಿ ಸಹಿತ ನರೇಂದ್ರ ಮೋದಿಯವ್ರನ್ನ ನಮ್ಮ ನಾಯಕರನ್ನಾಗಿ ನಾವೆಲ್ಲ ಆಯ್ಕೆ ಮಾಡಿದ್ದೇವೆ. ಹೀಗಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಸುಸಂದರ್ಭ, ಒಂದು ಸಂತೋಷದ ಕ್ಷಣ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹೀಗಾಗಿ ಇದು ಪ್ರತಿಯೊಬ್ಬರು, ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿನ 106 ಕಂಟ್ರಿಗಳಲ್ಲಿ ಮೋದಿಜಿಯವರ ಪ್ರಮಾಣ ಪತ್ರಕ್ಕೆ ಆತುರದಿಂದ ಕಾಯ್ತಾ ಇದ್ದಾರೆ ಜನ. ಯಾಕಂದರೆ ಇಡೀ ಎಲ್ಲ ಕಡೆ ಜಗತ್ತಿನ ಎಲ್ಲೇ ಮೂಲೆಯಲ್ಲಿ ಹೋದರೂ ಭಾರತೀಯರಿದ್ದಾರೆ. ಅದಕ್ಕಾಗಿ ನರೇಂದ್ರ ಮೋದಿ ಇವತ್ತು ಎಲ್ಲರ ಒಂದು ಸ್ವಾಭಿಮಾನದ ಸಂಕೇತ ಮತ್ತು ಒಂದು ಹೆಮ್ಮೆಯ ಪುತ್ರ, ಹೆಮ್ಮೆಯ ನಾಯಕ ಅನ್ನುವಂಥ ಭಾವನೆ ಇದೆ. ಇದು ಭಾಳ ಒಂದು ಸಂತೋಷದ ಕ್ಷಣ ಅಂತ ನಾವು ತಿಳ್ಕೊಂಡಿದ್ದೀವಿ. ಸರ್, ಇದು ನರೇಂದ್ರ ಮೋದಿ ಅವ್ರದ್ದು ಒಂದು ಇತಿಹಾಸ ದಾಖಲೆ ಆಗೋಕ್ಕೆ ಹೊರಟಿರುವಂಥದ್ದು. 4 ಬಾರಿ ಸತತವಾಗಿ CM ಆಗಿ, 3 ಬಾರಿ ಸತತವಾಗಿ ಪ್ರಧಾನಮಂತ್ರಿ ಆಗುವಂಥದ್ದು. ಯಾವ ಪೊಲಿಟಿಷಿಯನ್ಗೂ ಕೂಡ ಈ ಥರದ್ದು ಒಂದು ಅವಕಾಶ ಸಿಕ್ಕಿರಲಿಲ್ಲ. ಅದೊಂದು ರೀತಿ ಅದೃಷ್ಟ. ಇದ್ರ ಬಗ್ಗೆ ನರೇಂದ್ರ ಮೋದಿಜಿಯವರು ಇವತ್ತು ಹಿಂದೆ 4 ಬಾರಿ ಗುಜರಾತದ ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತ ಕೊಟ್ಟರು. ಈಗ 10 ವರ್ಷ ಯಶಸ್ವಿ ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇರೋದು ರಾಷ್ಟ್ರದ ರಾಜಕೀಯ ಇತಿಹಾಸದಲ್ಲಿ ಇದೊಂದು ಇತಿಹಾಸ ಅಂತ ನಾನು ತಿಳ್ಕೊಂಡಿದ್ದೀನಿ. ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಪ್ರಧಾನಮಂತ್ರಿ ಆದಮೇಲೆ ನಂತರ ಯಾವ ರಾಜಕೀಯ ನಾಯಕರು ಆ ಹುದ್ದೆಯನ್ನು ಅಲಂಕರಿಸಿರಲಿಲ್ಲ 3 ಬಾರಿ. ಆ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಆ ಒಂದು ಮಹತ್ವದ ಒಂದು ಕ್ಷಣಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಮೋದಿಜಿಯವರು ಯಶಸ್ವಿಯಾಗಿ ಈ ಒಕ್ಕೂಟವನ್ನು ನಡೆಸ್ಕೊಂಡು ಹೋಗ್ತಾರೆ, ಯಶಸ್ವಿ ಸರ್ಕಾರ ಕೊಡ್ತಾರೆ. ಸರ್, ಈಗ ಭಾಳಷ್ಟು ಸಂಸದರಿಗೆ, ವಿಶೇಷವಾಗಿ BJPಯಲ್ಲಿರೋರಿಗೆ, ಒಕ್ಕೂಟದಲ್ಲಿರೋರಿಗೆ ನರೇಂದ್ರ ಮೋದಿ ಅವ್ರ ಜೊತೆಗೆ ಒಮ್ಮೆ ಅವರ ಕ್ಯಾಬಿನೆಟ್ ಕೊಲಿಗಾಗಿ ಕೆಲಸ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ಅವ್ರ ಕ್ಯಾಬಿನೆಟ್ ಸೇರೋದ್ರ ಬಗ್ಗೆ ನಿಮ್ಗೇನಾದರೂ ಸುಳಿವುಗಳಿದಾವ, ಏನಾದರೂ ಮಾಹಿತಿ ಇದೆಯಾ, ಅಥವಾ ನಿಮ್ಗೆ ಆ ಥರದ್ದು ಏನಾದರೂ ನಿರೀಕ್ಷೆ ಇದೆಯಾ? ನೋಡಿ, ಒಂದು ನಾನು ಹೇಳ್ತೀನಿ, ಇದು ನಮ್ಮೆಲ್ಲರ ಪ್ರಯಾರಿಟಿ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. NDA ಒಕ್ಕೂಟ ಅಧಿಕಾರ ನಡೆಸಬೇಕು, ದೇಶಕ್ಕೆ ಒಳ್ಳೆಯದಾಗಬೇಕಂತೇಳಿ. ಹೀಗಾಗಿ ಯಾರು ಮಂತ್ರಿ ಆಗ್ತಾರೋ ಬಿಡ್ತಾರೋ ಅದೆಲ್ಲ ಪ್ರಧಾನಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥ ವಿಚಾರ. ಮುಂದೆ ಬರುವಂಥ ದಿವಸಗಳಲ್ಲಿ ಪಕ್ಷ ಯಾವ ರೀತಿ ತೀರ್ಮಾನ ಕೈಗೊಳ್ತದೆ ಅದರ ಮೇಲೆ ನನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಜಗದೀಶ್ ಶೆಟ್ಟರ್ ಅವ್ರ ಮಾತು. ಪರ್ಸನ್ ಶ್ರೀಕಾಂತ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ TV, ನವದೆಹಲಿ.